ಹಾಯ್ ಫ್ರೆಂಡ್ಸ್, ಲಾಸ್ಟ್ ಇಯರ್ ನಾವು ಅವರೆ ಗಿಡ ಹಾಕಿದ್ರಿ ನೋಡ್ಬೋದು. ಅದು ತುಂಬ ಒಳ್ಳೆ ಫಸಲು, ಹೂವು ಗಿಡನೂ ತುಂಬ ದೊಡ್ಡದಾಗಿ ಬಂದಿತ್ತು ಮತ್ತು ಕಾಯಿನೂ ತುಂಬ ಬಂತು. ನೋಡ್ಬೋದು, ನಾವು ಲಾಸ್ಟ್ ಇಯರು ಹಿಡಿದಿರೋ ವಿಡಿಯೋ ಇದು. ಇದನ್ನು ಫ್ಲೇಮ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಇಯರು ಎಲ್ಲಿ ನಾವು ಅವರೆ ಗಿಡ ಹಾಕಿದ್ರು ಅದೇ ಪ್ಲೇಸಲ್ಲಿ ಈ ಸರಿ ಸಹ ಹಾಕ್ತಿದ್ದೀರಿ. ಯಾಕಂದರೆ ನಮ್ಮ ಕಡೆ ಲಾಸ್ಟ್ ಇಯರ್ ನೋಡಿ ನಾವು ಮತ್ತು ನಮ್ಮ ವೈಫರು ವಿಡಿಯೋ ಮಾಡಿದ್ರಿ. ಆ ವಿಡಿಯೋದಲ್ಲಿ ನೋಡ್ಬೋದು. ಹಾಯ್ ಫ್ರೆಂಡ್ಸ್, ನೋಡಿ ಮತ್ತೆ ಇಲ್ಲಿ ನಾವೇನಂದರೆ ಲಾಸ್ಟ್ ಇಯರ್ ಇಲ್ಲಿ ಹಾಕಿದ್ರು ಅದೇ ಪ್ಲೇಸಲ್ಲಿ ಈ ಸರಿ ಸಹ ಅವರೆ ಗಿಡ ಹಾಕ್ತಾಯಿದ್ವಿ. ಅವರೆ ಗಿಡ ಮತ್ತು ಅಲಸಂದ್ರೆ ಗಿಡ. ನೋಡಿ, ಅಲಸಂದ್ರೆ ಕಾಳು ಇರ್ಬೋದು. ಇದು ನಮ್ಮ ಫ್ರೆಂಡವರು, ಅವರು ಹೊಲದಲ್ಲಿ ಹಾಕ್ತಿರೋದು. ಅವರು ಒಂದು 5 ಗುಂಟೆ ಉಣ್ತಿದ್ದಾರೆ ಪಾಪ, ನಮ್ಮ ಫ್ರೆಂಡವರು. ನೋಡ್ಬೋದು, ಅವರು ಉಣ್ತಿದ್ದಾರೆ. ಇದು ನೋಡಿ ಅಲಸಂದ್ರೆ ಗಿಡ. ಫಸ್ಟು ನಾವು ಸಾಲು ಮಾಡ್ಕೊಂಡ್ಬಿಡ್ತೀವಿ. ಸಾಲು ಮಾಡ್ಕೊಂಡು ಒಂದು ಸೈಡಲ್ಲಿ ಹಾಕ್ಬಿಟ್ಟು ಕಾಲಲ್ಲಿ ಹಂಗೆ ತುಳ್ಕೊಂಡು ಬರ್ತೀರಿ. ತುಂಬಿಕೊಂಡು ಮಣ್ಣೆಲ್ಲ ಇದಾಗುತ್ತೆ ನೋಡ್ಬೋದು. ಅದೇ ನೋಡಿ ನಮ್ಮ ಬ್ರದರು ಪಾಪ, ಅವ್ರ ವೈಫು, ಆಮೇಲೆ ಅವ್ರ ಮಗು ಸಹ ಇದ್ದಾರೆ ನೋಡಿ. ಅವನು ಪಾಪ ಓಡಾಡ್ತಿದ್ದಾನೆ. ಹಾಗೆ ಇನ್ನೊಬ್ಬ ನಮ್ಮ ಅಣ್ಣ ಇದ್ದಾರೆ. ಅವರೆಲ್ಲರೂ ಸೇರಿ ಇನ್ನೊಬ್ಬರು ಸಾಲು ಎಳ್ಕೊಂಡು ಹೋಗ್ತಿದ್ದಾರೆ, ಇನ್ನೊಬ್ಬರು ಕಾಳು ಇಬ್ಬರು ಉಣ್ತಿದ್ದಾರೆ ನೋಡ್ಬೋದು ವಿಡಿಯೋದಲ್ಲಿ. ಅವರು ಇವತ್ತು ಆಗಸ್ಟ್ 15 ಆಲ್ರೆಡಿ ಲೇಟಾಗಿದೆ. ಅದಕ್ಕೋಸ್ಕರ ಪಾಪ ಅವರು ಸಹ ಉಣ್ತಿದ್ದಾರೆ ವಿಡಿಯೋದಲ್ಲಿ ನೋಡ್ಬೋದು. ನಿಮ್ಮ ಕಡೆ ಈ ಟೈಮಲ್ಲಿ ಊದ್ತಿದ್ದೀರಾ ಇಲ್ವಾ ಅಂತ ಇದ್ದರೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೋಡಿ, ನಾವು ಸೀಸನ್ ಬಂದವಾಗ ನಾವು ಅವರೆ ಗಿಡ ಅಂತೂ ಮಿಸ್ ಮಾಡಲ್ಲ. ಅವರೆ ಗಿಡ, ತೊಗರಿ ಗಿಡ ಮತ್ತು ಹಲಸಿನ ಗಿಡ, ಇದು ಸೀಸನ್ ಫುಡ್ ಆಗಿರೋದ್ರಿಂದ ಈ ಸೀಸನಲ್ಲಿ ನಾವು ಊದ್ಬಿಟ್ರೆ ನಮಗೆ ಒಳ್ಳೆ ಬೆನಿಫಿಟ್. ಯಾಕಂದರೆ ನೋಡಿ, ಇದು ಇನ್ನೊಂದು ನಮ್ಮ ಹೊಲದಲ್ಲಿ ನಾನು ಉಣ್ತಾಯಿದ್ದೀನಿ. ಫಸ್ಟು ಅವರೆಕಾಳಿಗೆ ಒಂದು ಸೈಡು ಕುದ್ಲೆಯಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಅದೇ ರೀತಿ ಆಮೇಲೆ ಕಾಳುಗಳನ್ನು ಹಾಕ್ಬಿಟ್ಟು ಕಾಲಲ್ಲಿ ತುಂಬ್ಕೊಂಬತ್ತೀರಿ. ವಿಡಿಯೋದಲ್ಲಿ ನೋಡ್ಬೋದು. ಹೌದಾ ಫ್ರೆಂಡ್ಸ್, ಈ ಥರ ನಾನು ಲಾಸ್ಟ್ ಇಯರ್ ಹಾಕಿದ್ದು ವಿಡಿಯೋ ಫಸ್ಟ್ ಹಾಕಿದ್ದೀನಿ ನೋಡಿ. ಅದು ತುಂಬ ಇದೇ ಪ್ಲೇಸಲ್ಲಿ ಒಳ್ಳೆ ಅವರೆ ಗಿಡ ಬಂದಿದೆ ಫ್ರೆಂಡ್ಸ್ ನೋಡ್ಬೋದು. ಇದರಲ್ಲಿ ಸುಮಾರು 100 kg ಕಾಯಿಯನ್ನು ಸಿಕ್ಕಿದೆ. ತುಂಬ ಪುಟ್ಟ ಜಾಗನೇ ಇರೋದು. ಆ ಜಾಗದಲ್ಲಿ ಲಾಸ್ಟ್ ಇಯರ್ ಹಾಕಿದ್ದು. ಅದು ಮತ್ತೆ ಈ ಸರಿನೂ ಸಹ ಹಾಕ್ತಾಯಿದ್ದೀರಿ. ಮುಂದೆ ಯಾವ ರೀತಿ ಫಸಲು ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಈ ಸರಿ ತುಂಬ ಮಳೆಗಳು ಅಷ್ಟೊಂದು ಬೀಳ್ತಾಯಿಲ್ಲ. ಆದ್ರೂ ಭೂಮಿಗೆ ನಾವು ಹಾಕಬೇಕು. ಬಯಲುಸೀಮೆ ತುಂಬ ಕಷ್ಟ ಫ್ರೆಂಡ್ಸ್. ನಮಗೆ ಇಲ್ಲಿ ಯಾವುದೇ ನೀರುಗಳು ಫೆಸಿಲಿಟಿ ಅಷ್ಟೊಂದಿಲ್ಲ. ಮಳೆ ಬಂದರೆ ಬೆಳೆ ಆಗುತ್ತೆ, ಇಲ್ಲಾಂದರೆ ಮಳೆನೂ ಇಲ್ಲ, ಬೆಳೆನೂ ಇಲ್ಲ, ಆ ಥರ ಆಗುತ್ತೆ. ಈ ಸರಿ ತುಂಬ ಮಳೆಗಳು ತುಂಬ ಕಡಿಮೆ ಇದೆ. ಆದ್ರೂ ನಾವು ಮಾಡೋ ಕೆಲಸ ಮಾಡ್ತೀವಿ. ಈ ಬಯಲುಸೀಮೆ ಯಾವುದಂದರೆ ಆನೆಕಲ್ಲು, ಕೋಲಾರ, ಸುತ್ತಮುತ್ತ ಬೆಂಗಳೂರು ಗ್ರಾಮಾಂತರ, ಇದು ಕಡೆ ತುಂಬ ನಮಗೆ ಯಾವುದೇ ನದಿ ಸೋರ್ಸ್ ಯಾವುದಿಲ್ಲ. ಬೇರೆ ಕಡೆ ನದಿಗಳಿದೆ, ಅವರೆಲ್ಲ ಬೆಳೆಗಳ ಸಹ ಬೆಳೀತಾರೆ. ನಮಗೇನಿದ್ರು ಮಳೆ ಬಂದರೆ ಬೆಳೆ, ಇಲ್ಲಾಂದರೆ ಹಾಕಿದ್ದು ಎಲ್ಲ ಲಾಸೇ ನೋಡ್ಬೋದು. ಈ ಸರಿ ಅವರೆ ಗಿಡ ಮತ್ತು ತೊಗರಿ ಗಿಡ ಒಂದು ಲಾಸ್ಟ್ ಇಯರ್ ತುಂಬ ಒಳ್ಳೆ ಇದೇ ಪ್ಲೇಸಲ್ಲಿ ಸಖತ್ತು ಅವರೆಕಾಯಿ ಎಲ್ಲ ಬಂದಿತ್ತು. ಬಟ್ ಈ ಸರಿನೂ ಸಹ ಹಾಕ್ತಾಯಿದ್ವಿ. ಲಾಸ್ಟ್ ಇಯರೆಲ್ಲ ಆಲ್ರೆಡಿ ನಾನು ಮೇ ಜೂನಲ್ಲೇ ಬಿತ್ತನೆ ಮಾಡ್ತಿದ್ದೆ, ಕಾಳುಗಳೆಲ್ಲ ಉಣ್ತಿದ್ದೆ. ಈ ಸರಿ ತುಂಬ ಲೇಟಾಯಿತು, ಮಳೆ ಇಲ್ಲ. ಆದ್ದರಿಂದ ಕಾರಣದಿಂದಾಗಿ ಆಗಸ್ಟ್ 15 ನಾನು ಹಾಕ್ತಾಯಿದ್ದೀನಿ. ಯಾವ ರೀತಿ ಮುಂದೆ ಬೆಳೆ ಆಗುತ್ತೆ ಅಂದ್ಬಿಟ್ಟು ವಿಡಿಯೋದಲ್ಲಿ ಮಾಡ್ತೀನಿ ನೋಡ್ಬೋದು. ಇದು ನೋಡಿ ಅಲಸಂದ್ರೆ ಕಾಳು. ಲಾಸ್ಟ್ ಇಯರು ನಮ್ಮದ್ರಲ್ಲಿ ಬಂದಿತ್ತು. ಅದನ್ನು ಮನೇಲಿ ಕಟ್ಟಿಕ್ಕಿದ್ರಿ, ಅದನ್ನು ಸುಟ್ಕೊತಿದ್ವಿ. ಇವತ್ತು ಅದನ್ನೇ ನಾವು ಉಣ್ಣೋದು. ನಾವು ಲಾಸ್ಟ್ ಇಯರ್ ಯಾವುದನ್ನು ಮಡ್ಕೊಂಡಿರ್ತಿರಲ್ಲ ಅದನ್ನೇ ತಗೊಬಂದ್ಬಿಟ್ಟು ಹೊಲದಲ್ಲಿ ಹಾಕ್ತೀರಿ. ಲಾಸ್ಟ್ ಇಯರ್ ಆಗೋದು ನೋಡಿ. ಈ ಥರ ಮನೇಲಿ ನಾವು ಟ್ಯಾಗ್ ಮಾಡಿಬಿಟ್ಟು ಹಾಕ್ಕೊಬಿಟ್ರೆ ಅದಿರುತ್ತೆ. ನೆಕ್ಸ್ಟ್ ಇಯರ್ ಬಂದಮೇಲೆ ತಗೊಂಡು ಅದನ್ನೇ ಯೂಸ್ ಮಾಡ್ಕೊಬೋದು. ನಾನು ಇದರಲ್ಲಿ ಒಂದು ಇದು ಕಟ್ ಮಾಡಿದ್ದೀನಿ ನೋಡ್ಬೋದು.